ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಇವತ್ತು ನಾನು ಮೂಲತಃ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಪಕ್ಕ ಇರುವಂತಹ ರಾಜಾರಾಂಪುರ ಎಂಬ ಊರಲ್ಲಿದ್ದೀನಿ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು ಅಡಿಕೆ ಮರಕ್ಕೆ ಸಂಬಂಧಪಟ್ಟಂತೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧ ಅಗ್ರೋ ಪ್ರಾಡಕ್ಟನ್ನು ನಾವು ವಿತರಣೆ ಮಾಡಿದ್ದು. ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಸಮೃದ್ಧ ಅಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿದ ಪರಿಣಾಮವಾಗಿ ಅದ್ಭುತವಾದಂತಹ ಫಲಿತಾಂಶ ಈಗ ನಿಮ್ಮ ಮುಂದೆ ಇದೆ. ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ರಾಜಾರಾಂಪುರದ ಒಬ್ಬರು ಸಾಮಾನ್ಯ ರೈತ ಅಂತ ಹೇಳ್ಬೋದು. ಇವರು ತಮ್ಮ ಅಡಿಕೆ ಗಿಡಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದರು. ಯಾವ ರೀತಿಯಾಗಿ ಯೂಸ್ ಮಾಡಿದ್ರು, ಯಾವಾಗ ಯೂಸ್ ಮಾಡಿದ್ರು, ಹೇಗೆ ಯೂಸ್ ಮಾಡಿದ್ರು, ಅದ್ರ ಬಗ್ಗೆ ಒಂದು ಸಮೃದ್ಧವಾದಂಥ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು? ಸರ್ ನಾವು ಮಂಜು ಅಂತ. ತಮ್ಮೂರು? ರಾಜಾರಾಂಪುರ. ಹೌದು ಸರ್. ನಮ್ಮ ಅರ್ಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ. ಓಕೆ. ರಾಜಾರಾಂಪುರದ ನಾವೊಬ್ಬ ಪುಟ್ಟ ರೈತರು. ಹೌದು. ನಮಗೆ ಪುಟ್ಟರಾಜರ್ಸು ಪ್ರತಿಮಾ ಮೇಡಮ್ ಅವರು ಬಂದು ನಮಗೆ ಸಹಾಯ ಇದು ಮಾಡಿಕೊಟ್ರು. ನಮಗೆ ಹಿಂಗೆ ಗ್ರೂಪ್ ಡಾಟು ಹಾಕಿದರೆ ಒಳ್ಳೆ ರಿಜೆಕ್ಟ್ ಐತೆ ಅಂತ ಅಂದ್ಬಿಟ್ಟು ನಾವು ಅವ್ರ ಮಾರ್ಗದರ್ಶನದಿಂದ ಗ್ರೂಪ್ ಪ್ರಾಡಕ್ಟು ಈಗ ಬ್ರೂಟ್ ಪೊಟೆಟೋ ಅಂತ ಹೇಳಿದ್ರಲ್ಲ ಸರ್, ಈ ಒಂದು ಅಡಿಕೆ ಬೆಳೆಗೆ ಸಂಬಂಧಪಟ್ಟಂಗೆ ಬ್ರೂಟ್ ಪೊಟೆಟೋ ಮೊದಲು ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ ಸರ್? ಫಸ್ಟು ಗುಣಿ ಮಾಡ್ಕೊಂಡು ಎಷ್ಟು ಇಂಚ್ ಮಣ್ಣು ತೆಗ್ದಿರಿ ಸರ್? 4 ಇಂಚ್ ಮಣ್ಣು ತೆಗೆದು ಚೆನ್ನಾಗಿ ಗುಣಿ ಕುಬಿಕ್ಬಿಟ್ಟು 4 ಇಂಚ್ ಮಣ್ಣು ತೆಗೆದು ಫಸ್ಟ್ ಗ್ರೂಪ್ ಪ್ರಾಡಕ್ಟನ್ನ ಸುತ್ತ ಹಾಕಿ ಯಾವುದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಬ್ರೂಟ್ ಪೊಟೆಟೋ ಹಾಕಿದ್ರಿ? ಇದು ಗ್ರಾನ್ಯುವಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ಸುತ್ತ ಹಾಕಿಬಿಟ್ಟು ಒಂದೊಂದು ಗಿಡಕ್ಕೆ ಎಷ್ಟು ಗ್ರಾಮ್ ಹಾಕಿದ್ರಿ ಸರ್? ಒಂದು ಪ್ಯಾಕೆಟು 50 ಗಿಡಕ್ಕೆ ಹಾಕಿದ್ರಿ. ಒಂದು ಪ್ಯಾಕೆಟ್ 50 ಗಿಡಕ್ಕೆ ಹಾಕಿದ್ರಿ. ಸುತ್ತ ಹಾಕಿದ್ರಿ. ಹಾಕಕ್ಕಿಂತ ಮೊದಲು ನೀರು ಹಾಕಿದ್ರು ಇಲ್ಲ ಅದು ಹಾಕ್ಬಿಟ್ಟು ನೀರು ಹಾಕಿದ್ರು? ಸರ್ ಅದು ಹಾಕ್ಬಿಟ್ಟು ಅದು ಹಾಕಿದ 8-10 ದಿನ ಮೇಲೆ ಟ್ರಂಚಿಂಗ್ ಮಾಡಿದ್ದೀನಿ. ಒಂದೊಂದು ಗಿಡಕ್ಕೆ ಎಷ್ಟು ಲೀಟರ್ ಟ್ರಂಚ್ ಮಾಡಿದ್ರಿ ಸರ್? 3 ಲೀಟರ್ ಟ್ರಂಚಿಂಗ್ ಮಾಡಿದ್ದೀನಿ. ಏನೇನು ಅಂದ್ರೆ ಗ್ರೋ ಅದ್ಭುತ, ಸೂಪರ್ ರಿಚ್, ಫೋರ್ಸು, ವಿರಾಟ್, ಸೂಪರ್ ಕ್ಯಾಪ್ಚರ್ ಹಾಕೊಂಡು 5 ಹಾಕಿ ಅವೆಲ್ಲಾನು ಒಂದು ಡ್ರಮ್ಮಿ ಮಿಕ್ಸ್ ಮಾಡಿ ಓಕೆ ಒಂದು ಬ್ಯಾರ್ಲಿಗೆ ಪೂರಾ ಮಿಕ್ಸ್ ಮಾಡಿಬಿಟ್ಟು 3 ಲೀಟರ್ ಸುತ್ತ ಬಿಟ್ಟಿದ್ದೀನಿ. ಸುತ್ತ ಹೋಯ್ದ್ರಿ. ಅದು ಬಿಟ್ಟು ಇನ್ನೇನು ನೀವು ಕೆಮಿಕಲ್ ಇಲ್ಲ, ಇನ್ನೇನು ಕೆಮಿಕಲ್ ಯಾವ್ದು ಯೂಸ್ ಮಾಡಿಲ್ಲ, ಯಾವ ದನಿ ಗೊಬ್ಬರನೂ ಹಾಕಿಲ್ಲ ಸರ್. ಓಕೆ. ಈಗ ನೀವು ಇಷ್ಟು ವರ್ಷ ಇದಕ್ಕಿಂತ ಮೊದಲು ನೀವೇನ್ ಮಾಡ್ತೀರಿ ಅಂತಂದ್ರೆ ರಾಸಾಯನಿಕ ಬಳಕೆ ಮಾಡ್ತಿದ್ರು, ದನಿ ಗೊಬ್ಬರ ಯೂಸ್ ಮಾಡ್ತೀರಿ. ಆಗಿದ್ದಂತ ಫಲಿತಾಂಶಕ್ಕೂ ಈಗಿದ್ದ ಫಲಿತಾಂಶಕ್ಕೂ ಏನಾರ ವ್ಯತ್ಯಾಸ ಇದೆ ಸರ್? ಆ ಸರಿಗಿಂತಲ್ವ ಈ ಸರಿಯ ಒಳ್ಳೆ ರಿಜೆಕ್ಟ್ ಇದೆ ಸರ್. ಒಳ್ಳೆ ಫಸಲು ಬಂದಿದೆ. ಓಕೆ. ಆ ಸರಿಗಿಂತಲೂ ಈ ಸರಿ ಚೆನ್ನಾಗಿದೆ. ಓಕೆ. ಇದನ್ನ ಮಾಡ್ಬೋದು ಸರ್, ಯಾರ್ಯಾವ ರೈತರುಗಳಾದ್ರೂ ಇದನ್ನ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಮೊದಲು ಏನಾರ ಆ ಒಂದು ದನ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ದಾಗ ಆ ಗಿಡದಲ್ಲಿ ಏನಾರ ಪ್ರಾಬ್ಲಮ್ ಇತ್ತಾ ಸರ್? ಇತ್ತು ಸರ್. ಗಿಡ ಹರಳುದಿರ್ತಿತ್ತು, ಒಂದು ಹೊಡಿತಿದ್ದು, ಕಾಯಿ ಹೊಡಿತಿತ್ತು. ಓಕೆ. ಈಗ ಯಾವ್ದು ಇಲ್ಲ ಸರ್, ಪರವಾಗಿಲ್ಲ. ಹಳ್ಳುದ್ರತೆ ಇಲ್ಲ, ಕಾಯಿ ಹೊಡಿತಾ ಇಲ್ಲ, ಒಳ್ಳೆ ರಿಜೆಕ್ಟ್ ಇದೆ. ಓಕೆ. ಪ್ರತಿಯೊಂದು ರೈತರ ಬಾಂಧವರು ಇದನ್ನ ಯೂಸ್ ಮಾಡ್ಬೋದು ಸರ್. ಒಳ್ಳೆ ರಿಜೆಕ್ಟ್ ಐತೆ. ಥ್ಯಾಂಕ್ ಯು ಸರ್. ಹೇಳಿದ್ರು ನೋಡಿದ್ರೆ ಈಗ ಬ್ರೂಟ್ ಪೊಟೆಟೋ ಮೊದಲು ಗ್ರಾನ್ಯುವಲ್ ಜೊತೆ ಏನು ಮಾಡಿದ್ದಾರೆ, ಒಂದು ಗಿಡಕ್ಕೆ 50 ಗ್ರಾಮ್ ನಂಗೆ ಸುತ್ತ ಒಂದು ಅಡಿಕೆ ಬುಡದ ಸುತ್ತ ಏನು ಮಾಡಿದರೆ 2 ಇಂಚ್ ಮಣ್ಣು ತೆಗೆದಿದ್ದಾರೆ. ಸುತ್ತ ಒಂದೊಂದು ಗಿಡಕ್ಕೆ 50 ಗ್ರಾಮ್ ಏನು ಮಾಡಿದ್ದಾರೆ, ಗ್ರಾನ್ಯುವಲ್ ಜೊತೆ ಮಿಕ್ಸ್ ಮಾಡಿ ಹಾಕಿದ್ದಾರೆ. ತದನಂತರ ಅದಾದ 10 ದಿನ ಆದಮೇಲೆ ಏನು ಮಾಡಿದ್ದಾರೆ, ಒಂದೊಂದು ಗಿಡಕ್ಕೆ ಅದ್ಭುತ, ರಿಚ್ಚು, ಫೋರ್ಸು, ಸೂಪರ್ ಕ್ಯಾಪ್ಚರ್ ಒಂದೊಂದು ಗಿಡಕ್ಕೆ 3 ಡ್ರೆಂಚ್ ಮಾಡಿದ್ದಾರೆ. ಆ ಡ್ರೆಂಚ್ ಮಾಡಿದ ಪ್ರತಿಫಲವಾಗಿ ಅದ್ಭುತವಾದಂತಹ ಫಲಿತಾಂಶ ಬಂದಿದೆ ಸರ್. ಈಗ ಆಲ್ರೆಡಿ ಗಿಡದಲ್ಲಿ ಎಷ್ಟು ಪಾರಿ ಇದೆ ಸರ್ ನಿಮಗೆ? ಸರ್ 5, 7, 8, 10 ಗಂಟಲು ಇದೆ ನೋಡಿ. ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಲಕ್ಷ್ಮಿ ತುಂಬಿ ತುಳುಕ್ತಾಳೆ. ಯಾಕೆಂತಂದ್ರೆ ಒಬ್ಬ ರೈತನ ಶ್ರಮ ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಅವ್ನು ಯಾವ ರೀತಿ ಬೇಸಾಯ ಮಾಡ್ತಾನೆ ಮತ್ತೆ ಆರಂಭ ಮಾಡ್ತಾನೆ, ಅದ್ರ ಮೂಲಕ ಕಳ್ಬೋದು. ಸರ್ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಅವ್ನಿಗೆ ಯಾವ ರೀತಿಯಾದಂತಹ ಮಾರ್ಗದರ್ಶನ ಕೊಟ್ಟಿದ್ದೋ ಅದೇ ಪ್ರಕಾರ ಯೂಸ್ ಮಾಡಿ ಒಂದು ಅದ್ಭುತವಾದ ಫಲಿತಾಂಶ ಬಂದಿದೆ. ಇಲ್ಲಿ ನೋಡ್ಬೋದು ನೀವು ಸುತ್ತ ಯಾವ ರೀತಿಯಾದಂಥ ಒಂದು ರಿಸಲ್ಟ್ ಬಂದಿದೆ ಅಂತಂದ್ರೆ ಒಂದೇ ಗಿಡದಲ್ಲ, ಪ್ರತಿ ಗಿಡದಲ್ಲಿ ಏನಾಗಿದೆ ಇಲ್ಲಿ ನೋಡ್ಬೋದು. ಈ ಪಾರಿ ನೀನು ಗಮನಿಸಿದ್ರೆ ಯಾವ ರೀತಿಯಾದಂತಹ ಒಂದು ಫಲಿತಾಂಶ ಇಲ್ಲಿ ನೋಡ್ಬೋದು. ಸುತ್ತ ಸುಮಾರು 6 ಪಾರಿ ಇದೆ ಇದರಲ್ಲಿ. ಇಲ್ಲಿ ಪ್ರತಿಯೊಂದು ಗಿಡದಲ್ಲೂ ಏನಾಗಿದೆ ಅಂತಂದರೆ ವೆಯ್ಟು ತುಂಬ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬ ರೀತಿಯಾದಂಥ ವೆಯ್ಟ್ ಇದೆ. ಪ್ರತಿಯೊಂದು ಗಿಡದಲ್ಲೂ ಅದ್ಭುತವಾದ ಫಲಿತಾಂಶ ಇವತ್ತು ಅಡಿಕೆ ಬೆಳೆಗೆ ಸಂಬಂಧಪಟ್ಟಂಗೆ ಅದ್ಭುತವಾದ ಫಲಿತಾಂಶ ತೊಗೊಂಡಿದ್ದಾರೆ. ಯಾಕೆಂತಂದರೆ ಇದಕ್ಕಿಂತ ಮೊದಲು ಪ್ರೀವಿಯಸ್ ಏನಿತ್ತು ಅಂತಂದರೆ ಹರಳುದ್ರ ಪ್ರಾಬ್ಲಮ್ ಇತ್ತು, ಹೂವುದ್ರ ಪ್ರಾಬ್ಲಮ್ ಇತ್ತು, ಮತ್ತು ಅಡಿಕೆ ಏನಾಗ್ತಿದ್ದೋ ಸೀಳ್ತಿದ್ದೋ ಆ ರೀತಿಯಾದಂಥ ಪ್ರಾಬ್ಲಮ್ ಇತ್ತು. ಇವತ್ತು ಎಲ್ಲ ಪ್ರಾಬ್ಲಮ್ನು ಕ್ಲಿಯರ್ ಆಗಿದೆ. ರೈತನ ಮುಖದಲ್ಲಿ ಒಂದು ಮಂದಹಾಸ ನೋಡ್ಬೋದು. ಯಾಕೆ ಅಂತಂದರೆ ಈ ಒಂದು ಪ್ರಾಡಕ್ಟು ಕೇವಲ ಅಡಿಕೆ ಬೆಳೆಗೆ ಸಂಬಂಧಪಟ್ಟಂತಲ್ಲ, ರೈತರ ಬೆಳೆಯುವಂಥ ಪ್ರತಿಯೊಂದು ಬೆಳೆಗೆ ಸಂಬಂಧಪಟ್ಟಂಗೆ. ಹೂವಿನ ಗಿಡದಿಂದ ತೆಂಗಿನವರೆಗೂ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ ಪ್ರತಿಯೊಂದು ಬೆಳೆಗೂ ಸಮೃದ್ಧ ಅಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತು ಈ ಒಂದು ರಾಜಾರಾಂಪುರದ ಮಂಜುನಾಥ್ ಅವರಿಗೆ ಈ ಒಂದು ಪ್ರಾಡಕ್ಟ್ನ ಪ್ರತಿಭಾ ಪುಟ್ಟರಾಜ್ ಅವರು ಮತ್ತು ಪುಟ್ಟರಾಜ್ ಅರಸ್ ಅವರು
ಮತ್ತು ಪ್ರಭುರಾಜರಸ್ ಅವರು ಮತ್ತು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಅದ್ಭುತವಾದ ಫಲಿತಾಂಶ ಬಂದಿದೆ. ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಈ ಊರಿನ ಒಬ್ಬ ಸಾಮಾನ್ಯ ರೈತರಾದಂತಹ ಮಂಜುನಾಥ್ ಅವರಿಗೆ ರೈತರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಹಾಗೂ ಸಮೃದ್ಧರ ವತಿಯಿಂದ ಹಾಗೂ ಎಲ್ಲ ಲೀಡ್ರ್ ವತಿಯಿಂದ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂಥ ಮಂಜುನಾಥ್ ಅವ್ರಿಗೆ ತುಂಬ ಧನ್ಯವಾದ ಅರ್ಸ್ತಾ ಈ ಒಂದು ವಿಡಿಯೋ